ದಿನೇಶ್ ಸರ್, ಇವಾಗ ಅನುಮಾನಗಳಿಗೆ ಉತ್ತರ ಕಂಡುಕೊಳ್ಬೇಕು ಅಂತಾನೆ ಈ ಪ್ರಶ್ನೆ ನೇರವಾಗಿ ಕೇಳ್ತಾ ಇದ್ದೀನಿ. ಬೇರೆ ಸುದ್ದಿ ಮಾಧ್ಯಮಗಳು ಮಾಡಿದ ಕೆಲವೊಂದಷ್ಟು ಸುದ್ದಿಯನ್ನ ನಾವು ಅಂದ್ರೆ ಇನ್ನೊಂದು ಚಾನೆಲ್ ಆಗಿ ಪ್ರಸ್ತಾಪ ಮಾಡಲ್ಲ. ಬಟ್ ಸ್ಟಿಲ್ ಕನ್ನಡದ ಮತ್ತೊಂದು ಮಾಧ್ಯಮ ಒಂದು ರಹಸ್ಯ ಕಾರ್ಯಾಚರಣೆ ನಡೆಸಿದಾಗ ಹೀಗೆ ಸೌಜನ್ಯ ಪರ ಹೋರಾಟಗಾರರು ಅನ್ಕೊಂಡವರ ಪೈಕಿ ಒಬ್ರು ಹೇಳ್ತಾರೆ, ಸೌಜನ್ಯ ಪ್ರಕರಣದ ಶಕ್ತಿ ಇರೋದು ಎಲ್ಲಿ ಅಂದ್ರೆ ವೀರೇಂದ್ರ ಹೆಗ್ಗಡೆ ಅವರ ಹೆಸರಿಗೆ ಡ್ಯಾಮೇಜ್ ಮಾಡೋದ್ರಲ್ಲಿ ಮಾತ್ರ. ನಾವ್ ಎಲ್ಲೇ ಹೋದ್ರೂ ಕೂಡ ಇಲ್ಲಿ ನ್ಯಾಯ ಸಿಗೋದಿಲ್ಲ ಅನ್ನೋದು ನಮಗೂ ಗೊತ್ತಿದೆ. ಆದ್ರೆ ನಮ್ಮ ಇಂಟೆನ್ಷನ್ ಏನು, ಒಬ್ಬ ವ್ಯಕ್ತಿಯ ಹೆಸರನ್ನ ಡ್ಯಾಮೇಜ್ ಮಾಡೋದು, ಅದನ್ನ ಮಾಡ್ತಾ ಇರೋಣ. ಈಗ ನೀವು ತನಿಖೆಗೆ ಆಗ್ರಹ ಮಾಡ್ಲಿಕ್ಕೆ ಸಮಯ ತೆಗೆದುಕೊಂಡಷ್ಟೆಲ್ಲ ಆ ಸಮಯ ಅನುಮಾನ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂದ್ರೆ ಈ ಡ್ಯಾಮೇಜ್ ಮಾಡೋದೇ ಉದ್ದೇಶನ ಅಂತ ಹೇಳಿ. ಮೇಡಮ್ ನೋಡಿ, ನಾವು ಇಲ್ಲಿ ಯಾರೋ ಮಾತಾಡಲಿ, ಈ ಒಂದು ಸೌಜನ್ಯ ಹೋರಾಟದಲ್ಲಿ ಲಕ್ಷಾಂತರ ಜನ ಹೋರಾಟ ಮಾಡ್ತಿದ್ದಾರೆ ಬೇರೆ ಬೇರೆ ರೀತಿಯಲ್ಲಿ. ಅದರಲ್ಲಿ ಯಾರೋ ಒಬ್ರಿಬ್ರು ಏನೇನೋ ಮಾತಾಡಿದ್ರು ಅಂತ ತಪ್ಪಾಗುದಾದ್ರೆ ಧರ್ಮಸ್ಥಳದ ಪರವಾಗಿ ಕೂಡ ಲಕ್ಷಾಂತರ ಜನ ಹೋರಾಟ ಮಾಡ್ತಿದ್ದಾರೆ. ಅಲ್ಲಿ ಕೂಡ ಎಷ್ಟೋ ಜನ ತಪ್ಪಾಗಿ ಮಾತಾಡಿದ್ದಾರೆ. ಯಾರ್ಯಾರ ಬಗ್ಗೆ ವೈಯಕ್ತಿಕವಾಗಿ ಮಾತಾಡಿದ್ದಾರೆ, ಸೌಜನ್ಯ ತಾಯಿ ಕುಸುಮಾವತಿ ಬಗ್ಗೆ ಮಾತಾಡಿದ್ದಾರೆ. ಹಾಗಾದ್ರೆ ಅಲ್ಲಿ ಅವರು ಕೂಡ ಅದೇ ರೀತಿಯಲ್ಲಿ ಹೋರಾಟ ಮಾಡ್ತಿದ್ದಾರೆ. ಅವರನ್ನ ನೀವು ಗಮನಿಸಿದ್ರೋ ಇಲ್ವೋ, ಸೌಜನ್ಯ ತಾಯಿ ಸುಳ್ಳು ಹೇಳಿದ್ದಾರೆ ಅನ್ನೋ ಅನುಮಾನ ವ್ಯಕ್ತಪಡಿಸಿದಾಗ ದಿನೇಶ್ ಅವರೇ ನಾನು ನನ್ನ ಪ್ಯಾನೆಲ್ ನಲ್ಲಿ ಇದೇ ಕೀರ್ತಿ ಅವರು ಸೌಜನ್ಯ ತಾಯಿ ಸುಳ್ಳು ಹೇಳಿರೋ ಅನುಮಾನ ಇದೆ ಅಂತ ಹೇಳಿದಾಗ ನೇರವಾಗಿ ಪ್ರಶ್ನೆ ಮಾಡಿದೀನಿ. ಹಾಗಾಗೇನೆ ಕೇಳ್ತಾ ಇದ್ದೀನಿ, ಹಿಂಗೆ ಸೌಜನ್ಯ ಹೋರಾಟಗಾರರು ಅನ್ನಿಸ್ಕೊಂಡವ್ರು ಬಾಯಿಗೆ ಬಂದಂಗ್ ಮಾತನಾಡಿದಾಗ ಇತರೆ ಹೋರಾಟಗಾರರು ಬಾಯಿ ಮುಚ್ಚೋ ಪ್ರಯತ್ನ ಆಗ್ಲಿ, ಪ್ರಶ್ನೆ ಕೇಳೋ ಪ್ರಯತ್ನ ಆಗ್ಲಿ ಮಾಡಲ್ಲ. ಯಾಕೆ ಮಾತ್ರ ಇರೋದು ರೈಟ್ಸ್, ಅದು ಬೇರೆಯವ್ರು ಮಾಡಂಗಿಲ್ಲ, ಇವ್ರು ಮಾತ್ರ ಮಾತಾಡಬಹುದು. ಹೇಳಿದೀವಿ, ಎಲ್ರಿಗೂ ಹೇಳಿದೀವಿ, ಎಲ್ಲರೂ ತಪ್ಪು ಮಾಡಿದಾಗ ಎಲ್ರಿಗೂ ಹೇಳ್ತಾರೆ. SIT ತಗೊಂಡಿಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ ಯಾವಾಗ ಹೋಗ್ತೀರಿ ಹೇಳಿ? ನಿನ್ನೆವರೆಗೂ ಕೂಡ ಸೌಜನ್ಯ ತಾಯಿ ಬಗ್ಗೆ ಬ್ಯಾಡ್ದಿದ್ದು ತಾಯಿ ಬಗ್ಗೆ ನಾವು ಮಾತಾಡ್ತಾನೆ ಇಲ್ಲ ಸರ್, ತಾಯಿ ಬಗ್ಗೆ ಮಾತಾಡ್ತಾನೆ ಇಲ್ಲ. ನಾನು ಈ ಕಾರ್ಯಕ್ರಮದ ಬಿಗಿನಿಂಗ್ ಅಲ್ಲೇ ಹೇಳ್ಬಿಟ್ಟೆ, ಆ ತಾಯಿ ಸಲ್ಲಿಸಿರುವ ಮನವಿಯನ್ನ ಪುರಸ್ಕರಿಸಲಿ ಅಂತ ಆಶಿಸ್ತಾನೆ ಪ್ರಾರಂಭ ಮಾಡ್ತೀನಿ. ನನ್ನ ಜೊತೆಯಲ್ಲಿ ಸುರಭಿ ಹೊದಿಗೆರೆ ಅವರಿದ್ದಾರೆ. ಎಲ್ಲರೂ ಆಗಲ್ಲ, ಎಲ್ಲರನ್ನೂ ಸರಿ ವಾಪಸ್ ಪ್ರಶ್ನೆ ಕೇಳ್ತೀನಿ. ನನ್ನ ಜೊತೆ ಬಿಜೆಪಿ ವಕ್ತಾರರಾದ ಸುರಭಿ ಹೊದಿಗೆರೆ ಅವರಿದ್ದಾರೆ. ಸುರಭಿ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಬಗ್ಗೆ ನಿಮ್ಮ ಪಕ್ಷದ ಸರ್ಕಾರ ಹಿಂದಿದ್ದ ಸಂದರ್ಭದಲ್ಲಿ ಆದ ಕೆಲ ಪ್ರಮಾದದಿಂದನೇ ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗಲಿಲ್ಲ ಅಂತ ಹೇಳಿ ಹೋರಾಟಗಾರರು ಹೇಳ್ತಾರೆ. ಆರ್ ಅಶೋಕ್ ಅವರು ಗೃಹ ಸಚಿವರಾಗಿದ್ದ ಸಂದರ್ಭದಲ್ಲಿ ಸರಿಯಾದ ಕ್ರಮ ಕೈಗೊಂಡಿದ್ರೆ ಇವತ್ತು ಇಲ್ಲಿವರೆಗೂ ನ್ಯಾಯಕ್ಕಾಗಿ ಆಗ್ರಹಿಸುವ ಪರಿಸ್ಥಿತಿ ಇರ್ತಿರ್ಲಿಲ್ಲ. ಬಿಜೆಪಿಯ ಪಾಪದ ಕೃತ್ಯ ಇದು ಅಂತ ಹೇಳಿ ತಿಮ್ಮರೋಡಿ ಅವರು ಓಪನ್ ಆಗಿ ಬೈತಾರೆ. ಆಗ್ಬೇಕಾಗಿರುವಂತಹ ಎಲ್ಲಾ ಲೀಗಲ್ ದಾರಿಯಿಂದನೂ ಒಂದು ನ್ಯಾಯ ಸಿಗಬೇಕು ಅಂತಾನೆ ಹೋರಾಟ ನಡೆದಿದ್ದು. ಆದ್ರೆ ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ, ಒಬ್ರು ಮಹಿಳೆಯಾಗಿ ಇದನ್ನ ಕಂಡ್ಕೊಂಡು ಬಂದಿರುವಂತಹ ಎಲ್ಲಾ ಮಹಿಳೆಯರಿಗೂ ಒಂದು ಹೆದರಿಕೆ ಅಂತ ಆಗಿದೆ. ಏನು ಅಂದ್ರೆ ಒಂದು ಕೇಸನ್ನ ತಗೊಂಡು ಹೋರಾಟ ಜೀವಿಗಳೇ ಆಗ್ಬಿಡ್ತಾರೆ. ಆತರ ನಾವ್ ನೋಡ್ತಾ ಇರೋದು. ಸರ್, ನೀವ್ ಹೇಳಿದ ತಪ್ಪು. ಸುಪ್ರೀಂ ಕೋರ್ಟ್ ಹೋದ್ರೆ SIT ಅದನ್ನ ಇನ್ವೆಸ್ಟಿಗೇಟ್ ಮಾಡಕ್ ಆಗಲ್ಲ ಅನ್ನೋದು ರಾಂಗ್. ಸುಪ್ರೀಂ ಕೋರ್ಟ್ ಹೈಯೆಸ್ಟ್ ಕೋರ್ಟ್ ಇನ್ ದ ಕಂಟ್ರಿ, ಅದ್ರ ಅಪೀಲ್ ಮಾಡಬಹುದು. ನೀವು ಅಪೀಲ್ ಮಾಡಿದಾಗ ಯಾವುದೇ ಬೇರೆ ಇನ್ವೆಸ್ಟಿಗೇಷನ್ ನಡೀತಿದ್ರೆ ಅದು ಡೈರೆಕ್ಟ್ ಅಂಡರ್ ದ ಸುಪ್ರೀಂ ಕೋರ್ಟ್ ಆಗತ್ತೆ. ದಯವಿಟ್ಟು ಇದು ಒಂದು ಎಕ್ಸ್ಕ್ಯೂಸ್ ಹಾಕೊಂಡ್ ಬಂದಿದೆ. ಅನನ್ಯ ಭಟ್ ಕೇಸ್ ಹೇಳಿದಾಗ ಎಷ್ಟು ನನ್ನ ಸುತ್ತಮುತ್ತ ಇರುವಂತಹ ನನ್ನ ಸಹೋದರಿಯರೆಲ್ಲರೂ ಏನು 100 ಶವಗಳ ನಾಪ್ಕ ಇರ್ಲಿ, ಇದ್ಯಾವ್ದು ಗಂಡಸರ ಶವ ಅಲ್ಲಿ ಹೂತಿದೆ ಅಂತ ಹೇಳಲಿಲ್ಲ, ಮಹಿಳೆಯರದು ರೇಪ್ ಆಗಿರುವಂತಹ ಶವಗಳು ಅಂತಾನೆ ಹೇಳ್ಕೊಂಡು ಬಂದಿದ್ದು. ಯಾಕೆ ಈ ಒಂದು ಮಹಿಳೆಯ ಯಾವ್ದು ಒಂದು ಈ ಘಟನೆ ಆಗಿದ್ಯೋ ಅವರಿಗೆ ಶವಕ್ಕೆ ಒಂದು ಶಾಂತಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಕ್ ಬಿಡ್ತಾ ಇಲ್ಲ. ನೀವು ಸುಪ್ರೀಂ ಕೋರ್ಟ್ ಹೋಗಿ ತಕ್ಷಣ ಇದು ನಾವು 1 ತಿಂಗಳಿಂದ ಹೇಳ್ಕೊಂಡ್ ಬರ್ತಾ ಇದೀವಿ. ಯಾಕೆ ಹೋಗಲ್ಲ ಅಂದ್ರೆ ಅಪೀಲ್ SIT ಬರುತ್ತೆ ಅಂತ ನಮ್ಗೆ ಗೊತ್ತಿತ್ತು. ಅಂದ್ರೆ ಇವಾಗ ನಡೆದಿರೋದೆಲ್ಲ ನಾವು ನೋಡ್ಕೊಂಡು ಬಂದ್ರೆ 2 ವರ್ಷದಿಂದ ಪ್ಲಾಟ್ ಆಗಿರ್ತಿದ್ದು. ಚಿನ್ನಯ್ಯ ಅವರು ತಮಿಳುನಾಡಲ್ಲಿ ಇದ್ದಿದ್ದ ಗೊತ್ತಿದ್ದು ಇವರಿಗೆ. ಅವ್ರನ್ನ ತಮಿಳುನಾಡಿಂದ ಡೆಲ್ಲಿ ಕರ್ಕೊಂಡು ಹೋಗಿದ್ದು ಇವ್ರಿಗೆ ಗೊತ್ತಿರೋಂತದ್ದು. 2 ವರ್ಷದಿಂದ ಪ್ರಿಪೇರ್ ಆಗಿರೋಂತದ್ದು. ಎಲ್ಲ ಯೂಟ್ಯೂಬರ್ಸ್, ಎಲ್ಲ ನ್ಯೂಸ್ ಯಾವ ಚಾನೆಲ್ ಸಪೋರ್ಟ್ ಮಾಡ್ತಾವ್ ಬಿಗಿನಿಂಗ್ ಅಲ್ಲಿ ಅವ್ರಿಗೆಲ್ಲಾನು ಗೊತ್ತಿತ್ತು ಈ ತರ ಆಗತ್ತೆ ಅಂತ. ಅದಕ್ಕೆ ನಾವು ಸುಪ್ರೀಂ ಕೋರ್ಟ್ ಹೋಗಿಲ್ಲ, ಯಾಕಂದ್ರೆ ಅದು SIT ಬರುತ್ತೆ ಅಂತ. ಇದು ಯಾವ ತರ ಆರ್ಗ್ಯುಮೆಂಟ್ ಇದು? ಷಡ್ಯಂತ್ರ ಅಂತ ಏನು DK ಶಿವಕುಮಾರ್ ಹೇಳಿದ್ರು, ನಿಜವಾದಂತ ಷಡ್ಯಂತ್ರ ನೋಡ್ಕೊಂಡು ಬರ್ತಾ ಇದೀವಿ. ಇನ್ನೊಂದು ಬಾರಿ ಹೇಳಕ್ ಇಷ್ಟಪಡ್ತೀನಿ, ದಯವಿಟ್ಟು ಕೈ ಮುಗಿದು ಕೇಳ್ತೀನಿ, ಈ ನಾಡಿನ ಒಬ್ಳು ಮಗಳಾಗಿ ನಿಲ್ಲಿಸಿ ಇದನ್ನ. ಒಂದು ಶವದ ಮೇಲೆ, ಒಂದು ಹೆಣ್ಣು ಮಗಳ ಶವದ ಮೇಲೆ ಈ ಒಂದು ಹೋರಾಟ ರಾಜಕೀಯ ಮಾಡೋದನ್ನ ನಿಲ್ಲಿಸಿ. ಎಲ್ಲ ಎಷ್ಟು ಜನ ಹೆದರ್ಕೊಂಡಿದ್ದಾರೆ ಗೊತ್ತಾ ಸ್ಮಿತಾ ಅವರೇ? ನನಗೆ ಮತ್ತೆ ಆಲ್ ಜಜೀರಾ, BBC ಎಲ್ಲಿಂದ ಬಂತು ಇದೆಲ್ಲಾನು? ನನ್ನ ಫ್ರೆಂಡ್ ಜರ್ಮನಿಯಿಂದ ನನ್ನ ಕೇಳ್ತಾ ಇದ್ದಾಳೆ, ನಿಜಾನ ಇದು? ಈ ತರ ಆಗಿದ್ಯಾ? ಎಷ್ಟು ಜನ ಮಹಿಳೆಯರಿಗೆ ಈ ತರ ಆಗಿದೆ? ನಾವು ಹೋಗ್ತಾ ಇರ್ತೀವಿ ಧರ್ಮಸ್ಥಳಕ್ಕೆ ಅಂದ್ರೆ ಭಯ ಮೂಡಿಸುವಂತಹ ಒಂದು
ಘಟನೆ ಇದು. ನಿಲ್ಸಿ ಒಂದು ಹೋರಾಟ ರಾಜಕೀಯನ, ಈ ಹೋರಾಟ ಜೀವಿಗಳು ನಿಲ್ಸಿ. ಮೇಡಮ್ ಸರ್, ಹೋಗಿ ಸರ್, appeal ಮಾಡಿ. ನಾನು ಹೇಳ್ತಿದ್ದೀನಲ್ಲ, ನೀವು ಆರ್ಟಿಕಲ್ 136 ಅಲ್ಲಿ ನೀವು ಹೋಗಿ ಸೌಜನ್ಯ ಪರವಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಅಪೀಲ್ ಮಾಡಿ, ನ್ಯಾಯ ಸಿಗ್ಲಿ. ಯಾರು ಹೇಳ್ತಾ ಇದ್ದಾರೆ ನ್ಯಾಯ ಸಿಗ್ಬಾರ್ದು ಅಂತ? ಯಾರು ಕೂತ್ಕೊಂಡಿದಾರ ನ್ಯಾಯ ಸಿಗ್ಬಾರ್ದು ಅಂತ? ನಿಮ್ಮ ಮನೇಲಿರೋ ಮಕ್ಕಳನ್ನೇ ಕೇಳಿ, ಯಾರು ಹೇಳ್ತಾರ ನ್ಯಾಯ ಸಿಗಬಾರ್ದು ಒಬ್ರು ಹೆಣ್ಮಗಳಿಗೆ ಅಂತ? ಯಾರಾದ್ರೂ ಹೇಳ್ತಾರ ಸರ್? ಹಾಗಂತ ಬೇಡದೇ ಇರೋ ರಾಜಕೀಯ, ಬೇಡದೇ ಇರೋ ನ್ಯೂ ಸೆನ್ಸೇಷನಲೈಸೇಷನ್, ಬೇಡದೇ ಇರೋ ಪಬ್ಲಿಕ್ ಟೈಮ್ ವೇಸ್ಟ್ ಯಾರಿಗ್ ಬೇಕಿತ್ತಿದೆಲ್ಲ? ನಾನು ಅಂಡ್ ಒಂದ್ ನಾಪ್ಕ ಇಟ್ಕೊಳ್ಳಿ, ಒಂದು ಘಟನೆ ಆದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಈ ತರದಲ್ಲೆಲ್ಲ ಒಂದು ಟ್ರಿಗರ್ ವಾರ್ನಿಂಗ್ ಅಂತ ಕೊಡ್ತಾರೆ. ನಿಮ್ಗೆ ಅರ್ಥ ಆಗತ್ತಾ? ಯಾರಿಗಾದ್ರೂ ಹಿಂದೆ ಈ ತರ ಒಂದು ಘಟನೆ ಅವ್ರ ಜೀವನದಲ್ಲೂ ಆಗಿ ಹತ್ಯೆ ಆಗಿಲ್ಲ ಅಂದ್ರೆ, ಆದ್ರೆ ರೇಪ್ ಆಗಿದ್ರೆ ಅವ್ರನ್ನ ಇನ್ನೊಂದು ಬಾರಿ ಅದ್ ನೋಡೋದಕ್ಕೆ ಎಷ್ಟು ನೋವಾಗತ್ತೆ ಅಂತ ಗೊತ್ತಾ ನಿಮಗೆ? ನೂರಾರು ಶವಗಳು ಅಂತ ಹೇಳ್ಕೊಂಡು ಬಂದಿರೋಗೆ ಒಂದು ಎಂಟೈರ್ ಸ್ಟೇಟ್ ಟ್ರಾಮಟೈಸ್ಡ್ ಆಗಿದೆ. ಸುರ್ಭಿ ಅವರೇ, ನೀವ್ ಹಿಂಗ್ ಹೇಳಿದ್ರೆ ಏನ್ ಪ್ರಶ್ನೆ ಕೇಳ್ತಾರೆ ಗೊತ್ತಾ? SIT ಇನ್ನೂ ತನಿಖೆ ಕಂಪ್ಲೀಟ್ ಆಗಿಲ್ಲ, ನೀವ್ ಹೆಂಗ್ ಹೇಳ್ತಿದ್ದೀರಿ? ಹೇಳ್ತಿಲ್ಲ, ನಾವು ಮಾಧ್ಯಮನೂ ಅದೇ ಪ್ರಶ್ನೆ ಮಾಡ್ತಿದಾರಪ್ಪ. SIT ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂತ ಹೇಳಿ ಸ್ಟ್ಯಾಂಡು ಬಹಳ ಕ್ಲಿಯರ್ ಆಗಿತ್ತು. ಸುರ್ಭಿ ಅವರಿಗೆ ಒಂದು ನನ್ನ ಪ್ರಶ್ನೆ ಇದೆ. ಬಹಳ ಒಂದ್ ನಿಮಿಷ, ನಾನು ದಿನ 84, 95 ಅಂತಾರಲ್ರಿ. ಇಲ್ಲ, ಇನ್ನೊಂದ್ಸತಿ ಲಾಸ್ಟ್ ಒಂದ್ಸತಿ ಕೇಳಿಸ್ಕೊಂಬಿಡಿ. ಕೇಳಿಸ್ಕೊಳ್ಳಿ, ಲಾಸ್ಟ್ ಒಂದ್ಸತಿ ಕೇಳಿಸ್ಕೊಳ್ಳಿ. ಹೇಳಿ ದಿನೇಶ್, ಇನ್ನೊಂದ್ಸತಿ ಚರ್ಚೆ ಮಾಡಿದ್ದಾರೆ ಇದೇ ವಿಷಯನ. ಅಲ್ಲಿ ಆಗ್ತಿರುವಂತ ಅನಾಚಾರಗಳ ಬಗ್ಗೆ 2012 ಸೌಜನ್ಯ ಕೇಸ್ ಆಗಿದ್ದು 84ರಿಂದ 95ರಲ್ಲಿ ಸದನದಲ್ಲಿ ಮಾತಾಡ್ತಾರೆ. ಪೂರ್ತಿ ಹೇಳಿ. ಏನ್ ಸರ್, ಯಾವ ಇಸ್ವಿಯಿಂದ ಯಾವ ಇಸ್ವಿ ಏನ್ ಚರ್ಚೆ ಆಗ್ಬೇಕಿತ್ತು? ಸೌಜನ್ಯ ಡೈವರ್ಟ್ ಯಾಕೆ ಮಾಡ್ತೀರಾ? ಬಿಟ್ರಿ ಅವ್ರಿಗೆ ಹೇಳಿ, ಜನ ಕೇಳಿಸ್ಕೊಳ್ಳಿ. ಇನ್ನೊಂದ್ಸತಿ ಹೇಳಿ, ಯಾವ ಇಸ್ವಿಯಿಂದ ಯಾವ ಇಸ್ವಿ ಏನ್ ಚರ್ಚೆ ಆಗ್ಬೇಕಾಗಿತ್ತು? 83 ನಂತರ 83ರಿಂದ 83ರಲ್ಲಿ ಬಿಜೆಪಿಯ ಒಬ್ರು ಶಾಸಕರಿದ್ರು. ಅದ್ರ ನಂತರ ಇಬ್ಬರು ವಸಂತ ಬಂಗೇರಾದ್ರು. ಅದ್ರ ನಂತರ ಒಟ್ಟು 16 ಜನ ಶಾಸಕರು 95ರವರೆಗೆ ವಿಧಾನಸೌಧದಲ್ಲಿ ಇದ್ರು. ವಿಧಾನಸೌಧದ ಪ್ರೊಸೀಡಿಂಗ್ಸ್ ಅನ್ನ ನಿಮ್ಗೆ ಕೊಡ್ತೀನಿ. ಧರ್ಮಸ್ಥಳದಲ್ಲಿ ಆಗ್ತಿರುವಂತ ಕೊಲೆಗಳ ಬಗ್ಗೆ, ಅತ್ಯಾಚಾರಗಳ ಬಗ್ಗೆ, ಅಲ್ಲಿ ಸಿಗ್ತಿರುವಂತ ಹೆಣಗಳ ಬಗ್ಗೆ ಚರ್ಚೆ ನಡೆದಿದೆ. 83ರಲ್ಲಿ ರಾಮಕೃಷ್ಣ ಹೆಗಡೆ ಕಾಲದಲ್ಲೂ ಕೂಡ ಧರ್ಮಸ್ಥಳದಲ್ಲಿ ಆದಂತ ಕೆಲವೊಂದು ಪೊಲೀಸ್ ಸ್ಟೇಷನ್ ನಲ್ಲಿ ಆದಂತ ಒಂದು ಹಗರಣದ ಬಗ್ಗೆ ಕೂಡ ಕೊಲೆ ಹಗರಣ ಆದಾಗ ಚರ್ಚೆ ನಡೆದಿದೆ. ಆಕ್ಷೇಪ ಏನು? ಚರ್ಚೆ ಆಗಿದೆ ಸರಿ, ಆಕ್ಷೇಪ ಏನು ಮಾಡುವಾಗ ಗೊತ್ತಾಗ್ಲಿಲ್ವಾ? ಏನ್ ಇದಕ್ಕೂ ಸೌಜನ್ಯ ಕೇಸ್ಗೂ ಶಾಸಕರಿಗೆ ನಮ್ಮ ಕ್ಷೇತ್ರ ಹಾಳಾಗತ್ತಂತ? ಅಲ್ಲ, ಈ ಸೌಜನ್ಯ ಕೇಸ್ಗೆ ಹೆಂಗ್ ಲಿಂಕ್ ಆಯ್ತಿದ್ದು? ಸೌಜನ್ಯ ಬಗ್ಗೆ ಮಾತಾಡ್ತಾ ಇದ್ರಲ್ರಿ. ಈಗ ಸೌಜನ್ಯ ಹೋರಾಟದಿಂದ ಅಲ್ಲ, ನೀವೆಲ್ಲ ಪ್ರೊಸೀಡಿಂಗ್ಸ್ ತಗೊಂಡು ಹೋಗ್ರಿ, ಕೋರ್ಟ್ಗೆ ಹೋಗ್ರಿ, ಕಂಪ್ಲೇಂಟ್ ಅಲ್ಲ, ನಾನು ಹೇಳಿದ್ದು ಅದಲ್ಲ. ಅಂದ್ರೆ ಈ ಸೋಷಿಯಲ್ ಮೀಡಿಯಾದ ಕೆಲ ಬುದ್ಧಿಜೀವಿಗಳು ಇದನ್ನ ಕಟ್ ಮಾಡೋರಿಗೆ ಮನ್ಸಿಗೆ ಬಂದಂಗೆ ಟ್ರೋಲ್ ಮಾಡ್ತಾರೆ. ದಿನೇಶ್ ಅವರೇ, ಸುರ್ಭಿ ಅವರು ಹೇಳಿದ್ದು ಸೌಜನ್ಯ ಪ್ರಕರಣದಿಂದ ಧರ್ಮಸ್ಥಳದ ಹೆಸರಿಗೆ ಅಪಖ್ಯಾತಿ ಆಗ್ತಿದೆ ಅಂತಲ್ಲ, ನೂರಾರು ಹೆಣ್ಣು ಮಕ್ಕಳ ಕೊಲೆ ಅತ್ಯಾಚಾರ ಅಂದ್ರಲ್ಲ, ಅದು ಸಾಬೀತಾಗ್ತಿಲ್ವಲ್ಲ ಅನ್ನೋ ಕಳಕಳಿಯಿಂದ ಬಿಜೆಪಿ ಅವರಿಗೆ ಕೇಳ್ತಾ ಇರೋದು. ನೀವೊಂದು ವಿರೋಧ ಪಕ್ಷ ಇಟ್ಕೊಂಡು ಅಕ್ವಿಟಲ್ ಕಮಿಟಿ ಬಗ್ಗೆ ಒಂದೇ ಒಂದಿನ ಸದನದಲ್ಲಿ ಮಾತಾಡಿದೀರಾ? ಸೌಜನ್ಯ ಪ್ರಕರಣದ ಬಗ್ಗೆ ಇಷ್ಟು ವರ್ಷ, ಈಗ ಮೊನ್ನೆ ದಿನ ಮಾತಾಡ್ತಿದ್ದೀರಿ ಕೊಡಿ 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 ಅಂತ. ಬಿಜೆಪಿ ಶಾಸಕರು, ಅದೇ ಅಲ್ಲಿಯ ಶಾಸಕರಿಗೆ ಮಾತಾಡ್ಲಿಕ್ಕೆ ಯೋಗ್ಯತೆ ಇಲ್ವಾ? ಮಾತಾಡ್ಬೇಕಿತ್ತಲ್ಲ. ನಿಮ್ಮ ಬಿಜೆಪಿ ಅಜೆಂಡಾ ಈಗ ಯಾಕೆ? ಈಗ ನಿಮ್ಮ ಅಜೆಂಡಾ ಚೇಂಜ್ ಆಗುತ್ತಾ? ಒಂದೇ ಪ್ರಶ್ನೆ, ಅವಾಗ ಮಾತಾಡ್ಬೇಕಿತ್ತು ನೀವು. ನಮಗೆ ಇರುವಂತದ್ದು ಒಂದೇ ಪ್ರಶ್ನೆ. ನಾವೆಲ್ಲ ಇರುವಂತದ್ದು ಈ ಒಂದು ಜುಡಿಷಿಯಲ್ ಸಿಸ್ಟಮ್ ನಲ್ಲಿ ಯಾಕೆ ನೀವು ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಇಷ್ಟು ತಡ ಮಾಡಿದೀರಾ? ಅದೊಂದೇ ಪ್ರಶ್ನೆ ಇರೋದು. ನಿಮ್ಗೆ ಏನಾದ್ರೂ ಲೀಗಲ್ ಹೆಲ್ಪ್ ಬೇಕಾಗಿದೆಯಾ? ಅದು ಮಾಡೋದಕ್ಕೆ ಬಹಳಷ್ಟು ಜನ ಇದ್ದಾರೆ, ನಮ್ಮ ಪಕ್ಷದವರು ನಾವು ನಿಮ್ಗೆ ಸಹಾಯ ಕೊಡ್ತೀವಿ. ನಿಮ್ಗೆ ಏನ್ ಬೇಕಾಗಿದೆ ಹೇಳಿ, ಅದನ್ನ ನಾವು ಒಂದು ಹೆಣ್ಮಗಳಿಗೆ ಜಸ್ಟಿಸ್ ಅವಶ್ಯಕತೆ ನಮ್ಗಿಲ್ಲ. ದಯವಿಟ್ಟು ನಮ್ ಕಾಳಜಿನೂ ಬೇಡ ನಿಮ್ಗೆ, ನಮ್ದು ಏನು ಬೇಡ. ನಮ್ಮ ಬೈಯೋದು ಮಾತ್ರ ಬೇಕು, ನಮ್ ಕಾಳಜಿ ಬೇಡ ನಿಮ್ಗೆ, ನಮ್ ಸಹಾಯ ಬೇಡ. ನೀವು ಸೌಜನ್ಯ ಬಗ್ಗೆ ಇಷ್ಟೊಂದವರೆಗೆ ಮಾತಾಡಿದ್ದೀರಾ. ಈಗ ನೀವು ಸೌಜನ್ಯಕ್ಕೆ ಏನು ನ್ಯಾಯ ಬೇಕಾದ್ರೂ ಕೇಳಿ, ನಾವು ಬರ್ತೀವಿ. ಸೌಜನ್ಯ ಬಗ್ಗೆ ಮಾತಾಡಿ ಏನ್ ಮಾಡಿದೀರಾ? ಸಭೆ ಮಾಡಿದ್ರಲ್ಲ, ಏನ್ ಮಾಡಿದೀರಾ? ನ್ಯಾಯ ಕೊಡ್ತೀನಿ ಅಂತ ಹೋದವ್ರು ಏನ್ ಮಾಡಿದೀರಾ? ನೀವ್ ನ್ಯಾಯ ಕೊಡ್ತಿದ್ದೀರಾ? ನೀವ್ ನ್ಯಾಯ ಬೇಕಾದ್ರೆ ಹೋಗಿದ್ದೀರಾ
ನ್ಯಾಯ ಕೊಡ್ಸೋದಿಕ್ಕೆ ಪೇಟೆಂಟ್ ತಗೊಂಡವ್ರಂಗ ಸರ್, ನಮ್ಮ ಜೊತೆಯಲ್ಲಿ ವಕೀಲ ದಿನೇಶ್ ಸರ್, ನೀವೇನ್ ಮಾಡಿದೀರಾ ಹೇಳಿ, ನೀವೇನ್ ಮಾಡಿದೀರಾ ಹೇಳಿ. ಅಲ್ಲಿಗೆ ಕೇವಲ ಬೀದಿ ಬದಿ ಹೈಕೋರ್ಟ್ ಕೂಡ ಹೇಳಿದೆ, ಸುಬ್ಬಿ ಅವರೇ, ದಿನೇಶ್ ಅವರೇ, ಹೈಕೋರ್ಟ್ ಕೂಡ ಹೇಳಿದೆ ಬೀದಿ ಬದಿ ರಂಪಾಟ ಹೋರಾಟದಿಂದ ಈ ಪ್ರಕರಣದಲ್ಲಿ ಏನೂ ಆಗೋದಿಲ್ಲ, ಆಗೋದಾದ್ರೆ ಸೌಜನ್ಯ ಕುಟುಂಬಸ್ಥರು ಸುಪ್ರೀಂ ಕೋರ್ಟ್ ಹೋಗ್ಬೇಕು, ಅದೊಂದೇ ದಾರಿ ಅಂತ ಹೇಳಿ. ಹೌದೋ ಎಲ್ಲೋ ನಮ್ಮ ಜೊತೆಯಲ್ಲಿ ವಕೀಲರಿದ್ದಾರೆ. ಪ್ರದೀಪ್ ಅವರು ಹೈಕೋರ್ಟ್ ಅಲ್ಲಿ ಅದನ್ನು ಹೇಳಿದ್ದಾರೆ. ಎಕ್ಯೂಟಲ್ ಕಮಿಟಿ ಮಾಡಿ ಕೂಡ ಅದಕ್ಕೆ ನಾನು ಅದನ್ನ ಹೇಳದ್ನಲ್ಲ ಸರ್, ನಾನು ಅದನ್ನ ಆಲ್ರೆಡಿ ಹೇಳದ್ನಲ್ಲ ಸರ್, ನಾನು ಹೇಳ್ದೆ ಇಲ್ಲ, ನೀವ್ ಯಾಕೆ ಕೇಳಿಸ್ಕೊಂಡಿಲ್ಲ ಅದನ್ನ? ಆಯ್ತು ದಿನೇಶ್ ಸರ್,